ಆಸ್ಪಿರೆಂಟ್ ಅಲ್ಲ, ನಾನು ಟಿಕೆಟ್ ಆಕಾಂಕ್ಷಿ ಅಲ್ಲ ಅಂತ ಹೇಳಿದ. ನಾನು ಲೋಕಸಭಾ ಟಿಕೆಟ್ ಆಕಾಂಕ್ಷಿ ಅಲ್ಲ, ಪಕ್ಷ ಸ್ಪರ್ಧಿಸುವಂತೆ ಹೇಳಿಲ್ಲ, ಹೇಳಿದ್ರೆ ನೋಡೋಣ, ಹೈಕಮಾಂಡ್ ಏನಾದರೂ ಬಯಸಿದ್ರೆ ಸ್ಪರ್ಧಿಸೋದಕ್ಕೆ ಸಿದ್ಧ ಅಂತ ಸಿಎಂ ಸಿದ್ದರಾಮಯ್ಯನವರ ಭೇಟಿಯ ಬಳಿಕ ಜಗದೀಶ್ ಶೆಟ್ಟರ್ ಅವರು ಅಲ್ಲೇ ರಿಯಾಕ್ಟ್ ಮಾಡಿದ್ದಾರೆ. ಇಲ್ಲ, ನಾನು ಫಸ್ಟ್ ಬೇಸಿಕ್ ಆಗಿ ಆಸ್ಪರೆಂಟು ಅಲ್ಲ, ಹೀಗಾಗಿ ಲೋಕಸಭಾ ಎಲೆಕ್ಷನ್ ಮತ್ತೊಂದು ಯಾವುದು ಅವರು ವೈಯಕ್ತಿಕವಾಗಿ ನಾನು ಕೂಡ ಚರ್ಚೆನೂ ಮಾಡಿಲ್ಲ, ಪಕ್ಷದವರು ಇನ್ನೂವರೆಗೆ ಚರ್ಚೆ ಮಾಡಿಲ್ಲ. ಇಲ್ಲ, ನಾನು ಅದ್ರ ಬಗ್ಗೆ ವಿಚಾರ ಮಾಡೋಕೆ ಹೋಗಿಲ್ಲ, ನಾ ಮತ್ತು ಪರ್ಸನಲಿ ವೈಯಕ್ತಿಕವಾಗಿ ನಿಲ್ಲಬೇಕು ಅನ್ನುವಂಥದ್ದು ನನಗೆ ಇದೂ ಇಲ್ಲ, ಆಸ್ಪರೆನ್ಸ್ ಇಲ್ಲ. ಅಲ್ಲ, ತೀರ್ಮಾನ ತೊಗೊಂಡಿಲ್ಲಲ್ಲ ಅವರು ಇನ್ನೂ. ಇಲ್ಲ, ನಾನು ಫಸ್ಟ್ ಬೇಸಿಕ್ ಆಗಿ ಆಸ್ಪರೆಂಟು ಅಲ್ಲ, ಹೀಗಾಗಿ ಲೋಕಸಭಾ ಎಲೆಕ್ಷನ್ ಮತ್ತೊಂದು ಯಾವುದು ಅವರು ವೈಯಕ್ತಿಕವಾಗಿ ನಾನು ಕೂಡ ಚರ್ಚೆನೂ ಮಾಡಿಲ್ಲ, ಪಕ್ಷದವರು ಇನ್ನೂವರೆಗೆ ಚರ್ಚೆ ಮಾಡಿಲ್ಲ. ಇಲ್ಲ, ನಾನು ಅದ್ರ ಬಗ್ಗೆ ವಿಚಾರ ಮಾಡೋಕೆ ಹೋಗಿಲ್ಲ, ನಾ ಮತ್ತು ಪರ್ಸನಲಿ ವೈಯಕ್ತಿಕವಾಗಿ ನಿಲ್ಲಬೇಕು ಅನ್ನುವಂಥದ್ದು ನನಗೆ ಇದೂ ಇಲ್ಲ, ಆಸ್ಪರೆನ್ಸ್ ಇಲ್ಲ. ಅಲ್ಲ, ತೀರ್ಮಾನ. ಇನ್ನು ಪ್ರಹ್ಲಾದ್ ಜೋಶಿ ಅವರು ಧಾರವಾಡದ ಸಂಸದರು ಮತ್ತು ಕೇಂದ್ರದ ಸಚಿವರು ಇದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ಜಗದೀಶ್ ಶೆಟ್ಟರ್ ಅವರು ಸ್ಪರ್ಧೆ ಮಾಡೋದಾದ್ರೆ ಸಂತೋಷ ಅಂತ ಹೇಳಿದ್ದಾರೆ. ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ಗೆ ಲೋಕಸಭಾ ಟಿಕೆಟ್ ವಿಚಾರ, ಶೆಟ್ಟರ್ ಅವರು ಸ್ಪರ್ಧೆ ಮಾಡಿದ್ರು ಮಾಡಲಿ, ಬಹಳ ಸಂತೋಷ ಅಂತ ಕೇಂದ್ರದ ಸಚಿವ ಪ್ರಹ್ಲಾದ್ ಜೋಶಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಶೆಟ್ಟರ್ ಅವರು ಸ್ಪರ್ಧೆ ಮಾಡಿದ್ರೆ ನನಗೇನು ಭಯ ಇಲ್ಲ, ನಾನು ಹುಬ್ಬಳ್ಳಿಯಿಂದಲೇ ಸ್ಪರ್ಧೆ ಮಾಡ್ತೀನಿ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಅವ್ರ ಪಕ್ಷದ ನಾಯಕರು ಅವ್ರು ಕೊಟ್ಟಿದ್ದಾರೆ, ಭಾಳ ಸಂತೋಷ ಅಲ್ಲ. ಅವರು ನಾವೆಲ್ಲ ಬೇಡ ಅಂತ ಹೇಳಿದ್ವಿ, ಅವ್ರ ಪಾರ್ಟಿ ಕ್ಯಾಂಡಿಡೇಟ್ ಮಾಡ್ಬೇಕು, ನಮ್ಮನ್ನೇನು ಕೇಳಿ ಅಥವಾ ಸಾರ್ವಜನಿಕವಾಗಿ ಅದನ್ನು ಹೇಳ್ಬೇಕಲ್ಲ. ಇನ್ನು 3-4 ತಿಂಗಳಿದೆ. ನಿಮ್ಮ ಪ್ರಶ್ನೆಗೆ ನಾನು ಭಾರತೀಯ ಜನತಾ ಪಾರ್ಟಿ ಹುಬ್ಬಳ್ಳಿ ಧಾರವಾಡದ MP ಆಗಿದ್ದೇನೆ, ಅಲ್ಲಿಂದನೇ ಸ್ಪರ್ಧಿಸ್ತೇನೆ. ಅವ್ರು ಯಾರು ಸ್ಪರ್ಧಿಸ್ತಾರೆ ಅದು ಕಾಂಗ್ರೆಸ್ಸಿಗೆ ಬಿಟ್ಟಿದ್ದ, ನನ್ನ ವಿರುದ್ಧ ಯಾರಾದರೂ ಬರಲಿ ರೀ, ನಮಗೇನು ತೊಂದರೆ ಇಲ್ಲ. ಅವ್ರ ಪಕ್ಷದ ನಾಯಕರು ಅವ್ರು ಕೊಟ್ಟಿದ್ದಾರೆ, ಭಾಳ ಸಂತೋಷ ಅಲ್ಲ. ಅವರು ನಾವೆಲ್ಲ ಬೇಡ ಅಂತ ಹೇಳಿದ್ವಿ, ಅವ್ರ ಪಾರ್ಟಿ ಕ್ಯಾಂಡಿಡೇಟ್ ಮಾಡ್ಬೇಕು, ನಮ್ಮನ್ನೇನು ಕೇಳಿ ಅಥವಾ ಸಾರ್ವಜನಿಕವಾಗಿ ಅದನ್ನು ಹೇಳ್ಬೇಕಲ್ಲ. ಇನ್ನು 3-4 ತಿಂಗಳಿದೆ. ನಿಮ್ಮ ಪ್ರಶ್ನೆಗೆ ನಾನು ಭಾರತೀಯ ಜನತಾ ಪಾರ್ಟಿ ಹುಬ್ಬಳ್ಳಿ ಧಾರವಾಡದ MP ಆಗಿದ್ದೇನೆ, ಅಲ್ಲಿಂದನೇ ಸ್ಪರ್ಧಿಸ್ತೇನೆ. ಅವ್ರು ಯಾರು ಸ್ಪರ್ಧಿಸ್ತಾರೆ ಅದು ಕಾಂಗ್ರೆಸ್ಸಿಗೆ ಬಿಟ್ಟಿದ್ದ, ನನ್ನ ವಿರುದ್ಧ ಯಾರಾದರೂ ಬರಲಿ ರೀ, ನಮಗೇನು ತೊಂದರೆ ಇಲ್ಲ.